ಬ್ರೇಕ್ ನಂತರ ಸುವರ್ಣ ನ್ಯೂಸ್ಗೆ ಮತ್ತೆ ಸ್ವಾಗತ. ಭಾರತೀಯ ಕ್ರಿಕೆಟ್ ಅಭಿಮಾನಿಗಳಿಗೆ ಒಂದು ಸಿಹಿ ಸುದ್ದಿ. ಕ್ಯಾನ್ಸರ್ನಿಂದ ಬಳಲಿ ಚಿಕಿತ್ಸೆ ಪಡೆದು ಗುಣಮುಖರಾಗಿರುವ ಯುವರಾಜ್ ಸಿಂಗ್ ನಾಳೆ ಭಾರತಕ್ಕೆ ಮರಳಲಿದ್ದಾರೆ. 3 ತಿಂಗಳುಗಳ ಕಾಲ ದೇಶ ಬಿಟ್ಟಿದ್ದ ಯುವಿ ಭಾರತಕ್ಕೆ ವಾಪಸ್ಸಾಗಲು ತುಡಿಯುತ್ತಿದ್ದಾರೆ. ಯುವಿಯನ್ನ ಸ್ವಾಗತಿಸಲು ಅಭಿಮಾನಿಗಳು ಸಕಲ ರೀತಿಯಲ್ಲಿ ಸಜ್ಜಾಗಿದ್ದಾರೆ. ನಾಳೆ ಭಾರತಕ್ಕೆ ವಾಪಸ್ಸಾಗಲಿದ್ದಾರೆ ಯುವರಾಜ್. ಕ್ಯಾನ್ಸರ್ನಿಂದ ಬಳಲಿ ಬೆಂಡಾಗಿದ್ದ ಟೀಮ್ ಇಂಡಿಯಾದ ಆಲ್ರೌಂಡರ್ ಯುವರಾಜ್ ಸಿಂಗ್ ನಾಳೆ ಭಾರತಕ್ಕೆ ವಾಪಸ್ಸಾಗಲಿದ್ದಾರೆ. ಸತತ 3 ತಿಂಗಳ ಚಿಕಿತ್ಸೆ ಪಡೆದು ಗುಣಮುಖರಾಗಿರುವ ಯುವಿಯನ್ನ ಸ್ವಾಗತಿಸಲು ಅಭಿಮಾನಿಗಳು ಸಕಲ ರೀತಿಯಲ್ಲಿ ಸಿದ್ಧತೆ ಮಾಡಿಕೊಂಡಿದ್ದಾರೆ. ದೇಶಕ್ಕೆ ಹಿಂದಿರುಗಲು ತುಡಿಯುತ್ತಿದೆ ಯುವಿ ಮನ. ನನ್ನ ದೇಶ, ನನ್ನ ಜನ ಹಾಗೂ ನನ್ನ ಕುಟುಂಬ ನೋಡಲು ಉತ್ಸುಕನಾಗಿದ್ದೇನೆ. ಭಾರತಕ್ಕೆ ವಾಪಸ್ಸಾಗಲು ನನ್ನ ಮನ ಕಾತರಿಸ್ತಾ ಇದೆ. ಇಷ್ಟು ದಿನ ಕಾಯುತ್ತಿದ್ದ ಆ ದಿನ ಈಗ ಬಂದಿದೆ. ಮೇರಾ ಭಾರತ್ ಮಹಾನ್ ಈಗಂತ ಯುವಿ ಟ್ವೀಟ್ ಮಾಡಿಕೊಂಡಿದ್ದಾರೆ. ತವರಿಗೆ ಬಂದ ಕೆಲವೇ ದಿನಗಳಲ್ಲಿ ಕ್ಯಾನ್ಸರ್ ವಿರುದ್ಧದ ಈ ಹೋರಾಟದ ಸಂಪೂರ್ಣ ಮಾಹಿತಿ ನೀಡುವುದಾಗಿ ಯುವರಾಜ್ ಹೇಳಿಕೊಂಡಿದ್ದಾರೆ. ಅಲ್ಲದೆ ಗುಣಮುಖರಾಗುವಂತೆ ಪ್ರಾರ್ಥಿಸಿದ ಎಲ್ಲ ಅಭಿಮಾನಿಗಳಿಗೂ ಆಶೀರ್ವದಿಸಿದ ಎಲ್ಲ ಹಿರಿಯರಿಗೂ ನಾನು ಧನ್ಯವಾದ ಹೇಳಲು ಬಯಸುತ್ತೇನೆ ಎಂದಿದ್ದಾರೆ. ಕೆಲ ತಿಂಗಳ ನಂತರ ಕ್ರಿಕೆಟ್ ಮೈದಾನಕ್ಕೆ ಯುವಿ ನಾಳೆ ಭಾರತಕ್ಕೆ ಬಂದರೂ ಇನ್ನು ಕೆಲ ದಿನಗಳ ಕಾಲ ವಿಶ್ರಾಂತಿಯ ಅಗತ್ಯವಿದೆ. ಹೀಗಾಗಿ ಕೆಲ ತಿಂಗಳ ಬಳಿಕ ಮೈದಾನಕ್ಕೆ ಕಾಲಿಡಲಿದ್ದಾರಂತೆ. ಇನ್ನೊಂದೆರಡು ವಾರಗಳಲ್ಲಿ ಅಭ್ಯಾಸ ಆರಂಭಿಸಲಿದ್ದು 2020 ವಿಶ್ವಕಪ್ ವೇಳೆಗೆ ಆಯ್ಕೆಗೆ ಲಭ್ಯರಿರುವುದಾಗಿ ಹೇಳಲಾಗಿದೆ. ಒಟ್ಟಿನಲ್ಲಿ ಯುವಿ ಗುಣಮುಖರಾಗಿ ವಾಪಸ್ ಬರುತ್ತಿರುವುದು ಅಭಿಮಾನಿಗಳಿಗೆ ಭಾರೀ ಸಂತಸ ನೀಡಿದೆ. ಅವರನ್ನು ಆದಷ್ಟು ಬೇಗ ಕ್ರಿಕೆಟ್ ಮೈದಾನದಲ್ಲಿ ನೋಡುವ ಕಾತರ ಎಲ್ಲರಲ್ಲಿ ಮನೆ ಮಾಡಿದೆ. ಸ್ಪೋರ್ಟ್ಸ್ ಬ್ಯೂರೋ, ಸುವರ್ಣ ನ್ಯೂಸ್ 24/7. ಬಾಲಿವುಡ್ನ ಬಾದ್ಶಾ ಶಾರುಖ್ ಖಾನ್ ಸ್ಮೋಕ್ ಮಾಡೋದು ಎಲ್ರಿಗೂ ಗೊತ್ತಿರೋ ವಿಚಾರನೆ. ಕೆಲ ದಿನಗಳ ಹಿಂದೆ ಶಾರುಖ್ ಸ್ಮೋಕ್ ಮಾಡೋದಕ್ಕೆ ಪುತ್ರಿ ಸುಹಾನಾ ಛೀಮಾರಿ ಹಾಕಿದ್ಲು. ನಾನು ಸಿಗರೇಟ್ ಸೇದೋದಕ್ಕೆ ನನ್ನ ಮಗಳು ಸಿಟ್ಟಾಗಿದ್ದಾಳೆ, ಹೀಗಾಗಿ ಸ್ಮೋಕ್ ಮಾಡೋದನ್ನು ಬಿಡ್ತೀನಿ ಅಂತ ಟ್ವಿಟರ್ನಲ್ಲಿ ಬರ್ಕೊಂಡಿದ್ರು. ಅವತ್ತಿಂದ ಎಂದೂ ಅವರು ಸಿಗರೇಟ್ ಸೇದಿರಲಿಲ್ಲ. ಆದರೆ ಇವತ್ತು ಸಾರ್ವಜನಿಕ ಸ್ಥಳದಲ್ಲಿ ಮತ್ತೆ ಸಿಗರೇಟ್ ಸೇದಿದ್ದಾರೆ. ರಾಜಸ್ಥಾನ ಮತ್ತು ಕೋಲ್ಕತ್ತಾ ಮಧ್ಯೆ ಮ್ಯಾಚ್ ನಡೀತಾ ಇರುವಾಗ ಸಿಗರೇಟ್ ಸೇದಿದ್ರು. ಇದು ಕ್ಯಾಮರಾ ಕಣ್ಣಿಗೆ ಬಿದ್ದಿದೆ. Got to find a way to get shot. He's raced away for 4. Shahrukh Khan. Got to find a way to get shot. He's raced away for 4. Shahrukh Khan. Got to find a way to get shot. He's raced away for 4. Shahrukh Khan. ವೀಕ್ಷಕರೇ, ಬನ್ನಿ ಈಗ ಜಗಲಿಕಟ್ಟೆಯ ಪಂಚಿಂಗ್ ಡೈಲಾಗ್ಸ್ ಅನ್ನು ನೋಡ್ಕೊಂಡು ಬರೋಣ. ಬಿಜೆಪಿಯದ್ದು ಸೆಕ್ಸಿ ಸರ್ಕಾರ, ಸಿಎಂ ಇಬ್ರಾಹಿಂ. ಶ್ರೀ 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 ನಿತ್ಯಾನಂದ ಗುರುಗಳಿಂದ ಕುಂಡ್ಲಿ ದೀಕ್ಷೆ ಪಡೆದಿರಬೇಕು ಅನ್ಸುತ್ತೆ. ಕಾಂಗ್ರೆಸ್ಗೆ ಬನ್ನಿ, ಬದಲಾವಣೆ ತನ್ನಿ, ಕಾಂಗ್ರೆಸ್ ಅಭಿಯಾನ. ಪಕ್ಷದ ಬ್ಯಾನರ್ನಲ್ಲಿ ಎಸ್.ಎಂ. ಕೃಷ್ಣ ಫೋಟೋ ಫಸ್ಟ್ ಬಂದಿದ್ದು ಬದಲಾವಣೆಯ ಮೊದಲ ಸೂಚನೆಯಂತೆ ಪರಮೇಶ್ವರ. ಬಿಜೆಪಿಯಲ್ಲಿ ಬಣಗಳಿಲ್ಲ, ಬಣ ರಾಜಕೀಯವೂ ಇಲ್ಲ. ಧರ್ಮೇಂದ್ರ ಪ್ರಧಾನ್ ಬಿಜೆಪಿ ಬಿಟ್ಟು ಬೇರೆ ಪಕ್ಷಕ್ಕೆ ಏನಾದ್ರೂ ಹೋಗ್ಬಿಟ್ರ ಅಂತ ರಾಜ್ಯ ಬಿಜೆಪಿ ಬಣಗಳು ಕನ್ಫ್ಯೂಸ್ ಆಗ್ಬಿಟ್ಟಿದೆ ಅಂತೆ. ಹರಕೆ ತೀರಿಸಲು ಭಾರತಕ್ಕೆ ಬಂದು ಹೋದ ಪಾಕ್ ಅಧ್ಯಕ್ಷ ಜರ್ದಾರಿ. ನಾನು ಮುಂಬೈಗೆ ನುಗ್ಗಿದ್ದು